ಕನ್ನಡ ಸಿನಿಮಾಗಳ ಅಭಿಮಾನಿ. ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ, ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ. ಡೈರೆಕ್ಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಹಾರರ್ ಸಿನಿಮಾ ಇದೆಯಲ್ಲ, ಹೆದರಿಸೋದು ತುಂಬ ಕಷ್ಟ. ಅದರಲ್ಲೂ ಚಿಕ್ಕಣ್ಣ ಮತ್ತು ಅಣ್ಣನ ಕಾಂಬಿನೇಷನಲ್ಲಿ ಅವರನ್ನ ಇಟ್ಕೊಂಡು ಒಂದು ಹಾರರ್ ಸಿನಿಮಾ ಮಾಡೋದು ಸುಲಭವಾದ ಟಾಸ್ಕ್ ಏನಲ್ಲ. ಈ ಟಾಸ್ಕ್ನ ಅದ್ಭುತವಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಮಾರ್ಕ್ಸ್ ನಾನು ಕೊಡೋದಾದರೆ ಡೈರೆಕ್ಟ್ರಿಗೆ, DOPಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಮೂರು ಜನ ಒಂಥರ ಮೂರು ಶಕ್ತಿಗಳ ಥರ ಈ ಸಿನಿಮಾ ತೊಗೊಂಡು ಹೋಗಿದ್ದಾರೆ. ಜಾಬ್ ನಿಮಗೆ ಸಿನಿಮಾ ನೋಡದೆ ಆದರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾರರ್ ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಿನಿಮಾ ಒಂದು ಮೂಡು ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ DOP. ಆಮೇಲೆ ಆರ್ಟಿಸ್ಟ್ಗಳಿದಾರಲ್ಲ, ಇವರು ಎಷ್ಟು ಸುಂದರವಾಗಿ ಮಾಡ್ತಾರೆ. ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ. ಆಮೇಲೆ ಅದಿತಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಣ್ಣ ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು, ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ. ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರು ಅವರಿಬ್ಬರನ್ನ ಅಂದ್ಕೊಂಡು ಬರ್ತಾರಲ್ಲ, ನಗಿಸ್ತಾರೆ ಅಂತ, ನಗಿಸೋದ್ರ ಜೊತೆಗೆ ಫ್ರೀಯಾಗಿ ಹೆದರಿಸ್ತಾರೆ ಕೂಡ. ತುಂಬ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್. ಶರಣ ಅವರು ಹೇಳ್ತಾ ಇದ್ರು, ಅಂದರೆ ನನಗೆ ಇದೆಲ್ಲ ಜಾನರಿಗಿಂತ ಹಾರರ್ ಜಾನರೇ ತುಂಬ ಇಷ್ಟ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟಪಡ್ತಾರೆ. ನಾವು ತುಂಬ ಅಭಿಮಾನಿಗಳಿದ್ದೀವಿ ದೇವದ ಸಿನಿಮಾಗೆ. ಇದೀವಿ ತುಂಬ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಕೂತ್ಕೊಂಡು ಅಂತ ನೀವು ನೋಡಿದಾಗ. ಸಿಕ್ಕಾಪಡೆ ಯೂಶ್ವಲಿ ನಾವು ಮನೇಲಿ ಡಾಕ್ಯುಮೆಂಟ್ರಿಗಳನ್ನೆಲ್ಲ ನೋಡ್ತೀವಿ, ಅಷ್ಟು ಅಭಿಮಾನಿಗಳು ಹಾಂಟೆಡ್ ಸಿನಿಮಾಗಳನ್ನ ನೋಡೋದು. ನಾನು ಎಷ್ಟೋ ಸಲ ಹೇಳ್ತೀನಿ, ಈ IMDb ರೇಟಿಂಗು ಎಲ್ಲ ಮುಗ್ದೋಗಿ 3.5 ಇವನು ಐ ರಿಯಲಿ ಎಂಜಾಯ್. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಫ್ಕೋರ್ಸ್ ನೀವು ನೋಡಿರೋರು ತುಂಬ ಜನನೂ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸಲ್ಲಿ ಆಂಜನೇಯನ ಸಾಂಗ್ ಅಂತೂ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿತ್ತು. ಆ ಸಾಂಗ್ ಕೇಳೋಕ್ಕೂ ತುಂಬ ಚೆನ್ನಾಗಿದೆ, ವಿಜುವಲೈಸೇಷನ್ ತುಂಬ ಚೆನ್ನಾಗಿದೆ. ಮತ್ತು ಆ ದೇವರು ಈ ಥರದ ಒಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ವಾವ್ ಅನ್ನೋ. ಶ್ರುತಿ ಮೇಡಮ್, ನೀವು ತುಂಬ ದಶಕಗಳಿಂದ ಚಿತ್ರರಂಗದಲ್ಲಿದ್ದೀರಾ. ಒಂದು ಕನ್ನಡ ಇಂಥ ಅತ್ಯುನ್ನತ ಕನ್ನಡ ಚಿತ್ರಗಳಿಗೆ ಥಿಯೇಟರ್ಗಳು ಸಮಸ್ಯೆ ಕೊಡ್ತಿದ್ದಾರೆ. ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿ ಕೂಡ ಅವರು ಕೂಡ ಹೇಳಿದ್ರು, A+ ಅನ್ನೋ ರೀತಿಯೇ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೆ ಕನ್ನಡ ಸಿನಿಮಾಗಳು ಒಳ್ಳೆ ಬಡ್ಜೆಟ್ ಸಿನಿಮಾಗಳು, ನಿರೀಕ್ಷೆ ಇರುವಂಥ ಒಬ್ಬ ಹೀರೋ ಬಂದರೆ 100 ಸಿನಿಮಾ ಥಿಯೇಟ್ರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದಂತೆ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ, ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳಿರಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ, ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದರೆ ಸಹಜವಾಗಿ ನಿರ್ಮಾಪಕರು 1 ಥಿಯೇಟ್ರಲ್ಲ 2 ಥಿಯೇಟ್ರಲ್ಲ ಥಿಯೇಟ್ರ್ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ. ಆ ಥರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗಲಿ ಕನ್ನಡದಲ್ಲಿ. ಕನ್ನಡಿಗರು ಆ ಥರ ಸಿನಿಮಾಗಳನ್ನು, ಈ ಥರದ ಸಿನಿಮಾಗಳನ್ನು ಹೆಚ್ಚು ಯಶಸ್ವಿಗೊಳಿಸಲಿ ಅಂತ ನಾನು ಹೇಳ್ತೀನಿ. ಆಲ್ ದ ಬೆಸ್ಟ್. ಎಷ್ಟು ಖುಷಿ ಆಯಿತು ಜೊತೆ ಅವರ ಆ್ಯಕ್ಟಿಂಗ್. ಅಣ್ಣನ ಸಿನಿಮಾ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳ ಅಭಿಮಾನಿ. ಎಷ್ಟೇ ಬ್ಯುಸಿ ಇದ್ರೂ ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಆ ಥರದಲ್ಲಿ ಹೇಳೋದಾದರೆ ಈ ಸಿನಿಮಾಗೆ ಅಣ್ಣ ಒಬ್ಬನೇ ಹೀರೋ ಅಲ್ಲ, ಸಿಕ್ಕಾಪಟ್ಟೆ ಜನ ಹೀರೋ ಇದ್ದಾರೆ ಈ ಸಿನಿಮಾಗೆ. ಡೈರೆಕ್ಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾರ್ಮಲ್ ಸ್ಟೋರಿಗಳನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಹಾರರ್ ಸಿನಿಮಾ ಇದೆಯಲ್ಲ, ಹೆದರಿಸೋದು ತುಂಬ ಕಷ್ಟ. ಅದರಲ್ಲೂ ಚಿಕ್ಕಣ್ಣ ಮತ್ತು ಅಣ್ಣನ ಕಾಂಬಿನೇಷನಲ್ಲಿ ಅವರನ್ನ ಇಟ್ಕೊಂಡು ಒಂದು ಹಾರರ್ ಸಿನಿಮಾ ಮಾಡೋದು ಸುಲಭವಾದ ಟಾಸ್ಕ್ ಏನಲ್ಲ. ಈ ಟಾಸ್ಕ್ನ ಅದ್ಭುತವಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟು ಮಾರ್ಕ್ಸ್ ನಾನು ಕೊಡೋದಾದರೆ ಡೈರೆಕ್ಟ್ರಿಗೆ, DOPಗೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಮೂರು ಜನ ಒಂಥರ ಮೂರು ಶಕ್ತಿಗಳ ಥರ ಈ ಸಿನಿಮಾ ತೊಗೊಂಡು ಹೋಗಿದ್ದಾರೆ. ಜಾಬ್ ನಿಮಗೆ ಸಿನಿಮಾ ನೋಡದೆ ಆದರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಅದೊಂದು ಹಾರರ್ ಸಿನಿಮಾ ಅಂತ ಫೀಲ್ ಆಗುತ್ತೆ ಬಿಕಾಸ್ ಆಫ್ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಪ್ರತಿ ಒಂದು ಕ್ಷಣದಲ್ಲೂ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಈ ಸೀನ್ಗಿಂತ ಆ ಸೀನ್ ಚೆನ್ನಾಗಿದೆ ಅಂತ ಅನಿಸೋದು. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಿನಿಮಾ ಒಂದು ಮೂಡು ಕರ್ಕೊಂಡು ಹೋಗುತ್ತೆ ಬಿಕಾಸ್ ಆಫ್ DOP. ಆಮೇಲೆ ಆರ್ಟಿಸ್ಟ್ಗಳಿದಾರಲ್ಲ, ಇವರು ಎಷ್ಟು ಸುಂದರವಾಗಿ ಮಾಡ್ತಾರೆ. ಈ ಥರದ ಸಿನಿಮಾಗಳಲ್ಲೂ ಆ ಅಪೀರಿಯನ್ಸಲ್ಲಿ ಆ್ಯಕ್ಟ್ ಮಾಡೋದು ಕಷ್ಟ ಇದೆ. ಆಮೇಲೆ ಅದಿತಿನೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಣ್ಣ ಚಿಕ್ಕಣ್ಣ ಅವ್ರದ್ದು
ಕಾಂಬಿನೇಷನ್ ಜನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರ ಕಾಮಿಡಿ ಸಿನಿಮಾಗಳು ನೋಡಿ ಜನ ಎಷ್ಟು ಇಷ್ಟಪಡ್ತಾಯಿದ್ರು, ಈ ಸಿನಿಮಾದಲ್ಲೂ ಅಷ್ಟೇ ಇಷ್ಟಪಡ್ತಾರೆ. ಈ ತಂಡಕ್ಕೆ ನಾನು ತುಂಬ ಹೃದಯದ ಏನು ಹೇಳ್ತೀನಿ ಶುಭಾಶಯಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರು ಅವರಿಬ್ಬರನ್ನ ಅಂದ್ಕೊಂಡು ಬರ್ತಾರಲ್ಲ ನಗಿಸ್ತಾರೆ ಅಂತ, ನಗಿಸೋದ್ರ ಜೊತೆಗೆ ಫ್ರೀಯಾಗಿ ಹೆದರಿಸ್ತಾರೆ ಕೂಡ. ತುಂಬ ಚೆನ್ನಾಗಿದೆ. ಐ ರಿಯಲಿ ಎಂಜಾಯ್. ಶರಣ್ ಅವರು ಹೇಳ್ತಾ ಇದ್ರು ಅಂದರೆ ನನಗೆ ಇದೆಲ್ಲ ಜಾನರಿಗಿಂತ ಹಾರರ್ ಜಾನರೇ ತುಂಬ ಇಷ್ಟ, ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟಪಡ್ತಾರೆ. ನಾವು ತುಂಬ ಅಭಿಮಾನಿಗಳಿದ್ದೀವಿ ದೇವರ ಸಿನಿಮಾಗೆ. ಅಭಿಮಾನೆಲ್ಲ ಭಕ್ತರು ಅಂತ ಇದೀವಿ ತುಂಬ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಕೂತ್ಕೊಂಡು ಅಂತ ನೀವು ನೋಡಿದಾಗ. ಸಿಕ್ಕಾಪಡೆ ಯೂಶ್ವಲಿ ನಾವು ಮನೇಲಿ ಡಾಕ್ಯುಮೆಂಟ್ರಿಗಳನ್ನೆಲ್ಲ ನೋಡ್ತೀವಿ, ಅಷ್ಟು ಅಭಿಮಾನಿಗಳು ಹಾಂಟೆಡ್ ಸಿನಿಮಾಗಳನ್ನ ನೋಡೋದು. ನಾನು ಎಷ್ಟೋ ಸಲ ಹೇಳ್ತೀನಿ, ಈ IMDb ರೇಟಿಂಗು ಎಲ್ಲ ಮುಗ್ದೋಗಿ 3.5 ಇವನು ಐ ರಿಯಲಿ ಎಂಜಾಯ್. ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅಫ್ಕೋರ್ಸ್ ನೀವು ನೋಡಿರೋರು ತುಂಬ ಜನನೂ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ. ಎಕ್ಸ್ಟ್ರಾಡಿನರಿ ಕ್ಲೈಮ್ಯಾಕ್ಸಲ್ಲಿ ಆಂಜನೇಯನ ಸಾಂಗ್ ಅಂತೂ ಹೈಲೈಟ್ ಆಫ್ ದ ಮೂವಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿತ್ತು. ಆ ಸಾಂಗ್ ಕೇಳೋಕ್ಕೂ ತುಂಬ ಚೆನ್ನಾಗಿದೆ, ವಿಜುವಲೈಸೇಷನ್ ತುಂಬ ಚೆನ್ನಾಗಿದೆ. ಮತ್ತು ಆ ದೇವರು ಈ ಥರದ ಒಂದು ಸಿನಿಮಾದಲ್ಲಿ ಆ ಟೈಮಲ್ಲಿ ಬಂದಿದ್ದು ವಾವ್ ಅನ್ನೋ. ಶ್ರುತಿ ಮೇಡಮ್, ನೀವು ತುಂಬ ದಶಕಗಳಿಂದ ಚಿತ್ರರಂಗದಲ್ಲಿದ್ದೀರಾ. ಒಂದು ಕನ್ನಡ ಇಂಥ ಅತ್ಯುನ್ನತ ಕನ್ನಡ ಚಿತ್ರಗಳಿಗೆ ಥಿಯೇಟರ್ಗಳು ಸಮಸ್ಯೆ ಕೊಡ್ತಿದ್ದಾರೆ. ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿ ಕೂಡ ಅವರು ಕೂಡ ಹೇಳಿದ್ರು A+ ಅನ್ನೋ ರೀತಿಯೇ ಹೇಳಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನನಗೆ ಕನ್ನಡ ಸಿನಿಮಾಗಳು ಒಳ್ಳೆ ಬಡ್ಜೆಟ್ ಸಿನಿಮಾಗಳು, ನಿರೀಕ್ಷೆ ಇರುವಂಥ ಒಬ್ಬ ಹೀರೋ ಬಂದರೆ 100 ಸಿನಿಮಾ ಥಿಯೇಟ್ರ್ಗಳಲ್ಲೂ ಆ ಸಿನಿಮಾ ಆ ಕಲಾವಿದಂತೆ ಹಾಕಬೇಕು ಅಂತ ಅನ್ನುವಂಥ ಕಲಾವಿದರು ಹೆಚ್ಚು ಸಿನಿಮಾ ಮಾಡ್ತಾ ಹೋದರೆ, ಒಳ್ಳೆ ಸಿನಿಮಾಗಳು ಮಾಡ್ತಾ ಹೋದರೆ, ಪ್ರೇಕ್ಷಕರು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಹೋದರೆ ಈ ಸಮಸ್ಯೆಗಳಿರಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಈ ಸಿನಿಮಾ ರಿಲೀಸ್ ಆಗಿದೆ, ಮೌತ್ ಟಾಕಲ್ಲಿ ಸಿನಿಮಾ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಬಂದರೆ ಸಹಜವಾಗಿ ನಿರ್ಮಾಪಕರು 1 ಥಿಯೇಟ್ರಲ್ಲ 2 ಥಿಯೇಟ್ರಲ್ಲ ಥಿಯೇಟ್ರ್ಗಳು ಹೆಚ್ಚು ಮಾಡ್ತಾನೆ ಹೋಗ್ತಾರೆ. ಆ ಥರದ ಯಶಸ್ವಿ ಸಿನಿಮಾಗಳು ಹೆಚ್ಚು ಆಗಲಿ ಕನ್ನಡದಲ್ಲಿ. ಕನ್ನಡಿಗರು ಆ ಥರ ಸಿನಿಮಾಗಳನ್ನು ಈ ಥರದ ಸಿನಿಮಾಗಳನ್ನು ಹೆಚ್ಚು ಯಶಸ್ವಿಗೊಳಿಸಲಿ ಅಂತ ನಾನು ಹೇಳ್ತೀನಿ. ಆಲ್ ದ ಬೆಸ್ಟ್ ನಿಮ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.